ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ವಿದ್ಯಾ ಹೊಟ್ಟೆಲಿರ್ತಕ್ಕಂಥ ಗುಟ್ಟು ಹೊರಗಡೆ ಬಂದೇ ಬಿಡ್ತಾ ಈಶ್ವರಿಯವರು ಈಕೆ ಬಸ್ರಿ ಅಲ್ಲ ಅನ್ನೋ ಸತ್ಯವನ್ನು ರಿವೀಲ್ ಮಾಡೇ ಬಿಟ್ರ. ಏನಾಯಿತು, ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿನಂತಿ ಹಾಗೆ ಸಾವಿತ್ರಿ ಇಬ್ಬರು ಕೂಡ ಮನೆಗೆ ಬಂದಿದ್ದಾರೆ ಅನ್ನೋ ವಿಷಯ ಭದ್ರಂಗೆ ಗೊತ್ತಾಗುತ್ತೆ ತಡ ಶೆಡ್ಡಲ್ಲಿ ಇರ್ತಕ್ಕಂಥ ಅವರಿಬ್ಬರನ್ನ ಅಲ್ಲಿಂದ ಓಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನನ್ನ ಕಣ್ಮುಂದೆ ನಿಂತ್ಕೋಬಾರ್ದು, ನಿಂತ್ಕೊಂಡ್ರೆ ಇಲ್ಲೇ ನಿಮ್ಮ ಕಥೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ಕೆಂಡುವಾಗಿದ್ದಾರೆ. ಇಲ್ಲಿ ವಿನಂತಿ ಮತ್ತು ಸಾವಿತ್ರಿ ಇಬ್ಬರು ಕೂಡ ತಪ್ಪಾಯಿತು, ನಮ್ಮನ್ನು ಕ್ಷಮಿಸ್ಬಿಡಿ, ನಮ್ಮ ತಪ್ಪು ಅರ್ಥ ಆಗಿದೆ, ದಯವಿಟ್ಟು ಕ್ಷಮಿಸ್ಬಿಡು ಭದ್ರ ಅಂತ ಕೇಳ್ಕೊತಿದ್ದಾರೆ. ನಿಮ್ಮನ್ನು ಕ್ಷಮಿಸೋದ ಖಂಡಿತ ಸಾಧ್ಯನೇ ಇಲ್ಲ. ನೀವು ಗೆದ್ದರೆ ತಲೆ ಮೇಲೆ ಹತ್ಕೊಂಡು ಆಡ್ತೀರಾ ಅಂತ ಹೇಳ್ತಿದ್ದಾರೆ. ಗೆದ್ದಾಗ ಕೈ ಹಿಡಿಯೋದು, ಬಿದ್ದಾಗ ಕಾಲಿಡಿಯೋದು, ಇಂಥ ಜನ ನೀವು ಅಂತ ಹೇಳಿ ಭದ್ರ ಸಾವಿತ್ರಿ ಮತ್ತು ವಿನಂತಿನ ಯಾವುದೇ ಕಾರಣಕ್ಕೂ ಆ ಜಾಗದಲ್ಲಿ ಬಿಡುವುದಿಲ್ಲ ಅಂತ ಹೇಳಿ ಹೊರಗಡೆ ದಬ್ಬೋಗೋದಕ್ಕೆ ಮುಂದಾಗ್ತಾರೆ. ಅಷ್ಟರಲ್ಲಿ ಚಂಪಾ ಅಲ್ಲಿಗೆ ಬಂದಿದ್ದೆ. ದಯವಿಟ್ಟು ಸುಮ್ಮನಿರಿ, ಇವರನ್ನ ಇಲ್ಲಿ ಇರಿಸ್ಕೊಂಡಿರೋದೇ ದೊಡ್ಡಮ್ಮನ ಪರ್ಮಿಷನ್ ತೊಗೊಂಡೆ ಇವ್ರು ಇಲ್ಲಿ ಉಳ್ಕೊಂಡಿರೋದು ಅಂದಾಗ ಏನು ಮಾತಾಡ್ತಿದ್ಯಾ ಅಂತ ಭದ್ರ ಕೇಳಿದಾಗ, ಹೌದು ಮ್ಯಾಮ್, ಹೌದು ಭದ್ರಣ್ಣ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಇವರು ಕರ್ಕೊಂಡು ಅಜ್ಜಿ ಬಂದು ದೊಡ್ಡ ಮಾವನ ಹತ್ರ ಬೆಳೆದಿರುವ ಹೆಣ್ಮಗಳಿದ್ದಾಳೆ, ಹೇಗೆ ಬೀದಿಲೆಲ್ಲ ಇರೋಕ್ಕಾಗತ್ತೆ ಅಂತ ಕೇಳಿದ್ರು. ಜೊತೆಗೆ ಈಶ್ವರಿ ಅತ್ತೆ ಕೂಡ, ಹೌದು ಇವ್ರಿಗೆ ಇರೋದಕ್ಕೆ ಅವಕಾಶ ಮಾಡಿಕೊಡಿ, ಖಂಡಿತವಾಗ್ಲೂ ಬೆಳೆದೇ ಮಗಳು ಹೊರಗಡೆ ಇದ್ದರೆ ಏನು ಚೆನ್ನಾಗಿರತ್ತೆ, ವಿದ್ಯಾ ಇದ್ಲಲ್ವಾ ಅದೇ ಗುಡಿಸ್ಲಲ್ಲಿ ಇರಲಿ ಬಿಡಿ ಅಂತ ಹೇಳಿದ್ರು. ಆಗ ಮಾವ ಕೂಡ ಇವ್ರು ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಕಾಲಿಡಬಾರ್ದು ಅಂತ ಹೇಳಿ ಇಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ರು. ಅಂದಾಗ ನಮ್ಮಪ್ಪನ ಒಳ್ಳೆ ಗುಣ, ದೊಡ್ಡ ಗುಣ, ನೀವು ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ. ನಾನೇನಾದರೂ ಇದ್ದಿದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನಂತೂ ಈ ಮನೆಗೆ ಸೇರಿಸ್ತಾ ಇರಲಿಲ್ಲ ಅಂತ ಹೇಳಿ ಭದ್ರಾ ಹೇಳ್ತಾರೆ. ಜೊತೆಗೆ ತಪ್ಪು ಮಾಡಿದವ್ರಿಗೆ ಒಂದು ಅವಕಾಶ ಸಿಗುತ್ತೆ ತಿದ್ಕೊಳ್ಳೋದಕ್ಕೆ, ಆದರೆ ನೀವು ತಿದ್ಕೋತೀರಾ ಅನ್ನೋ ನಂಬಿಕೆ ನನಗಿಲ್ಲ. ಆದರೆ ತಪ್ಪು ಮಾಡಿದ್ದೀರಾ, ತಿದ್ಕೊಳ್ಳೋ ಅವಕಾಶವನ್ನು ಪಡ್ಕೊಂಡಿದ್ದೀರಾ ಅಂದಮೇಲೆ ತಿದ್ಕೊಳ್ಳೋದನ್ನು ನೋಡಿ ಅದನ್ನು ಬಿಟ್ಟು ಮಾಡಿದ್ದೆ ತಪ್ಪನ್ನು ಮಾಡ್ತಾ ಹೋಗಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಎತ್ತ ಕಡೆ ವಿದ್ಯಾ, ನಾನು ಇನ್ನು ಮುಂದೆ ನಾಟಕ ಮಾಡೋದಿಲ್ಲ ಅಂತ ಹೇಳಿದಾಗ ಅಪ್ಪ ಬಂದು ರಿಕ್ವೆಸ್ಟ್ ಮಾಡ್ಕೋತಾರೆ. ದಯವಿಟ್ಟು ಮಗಳೇ, ನಿಮ್ಮ ಅಪ್ಪನ ಮೇಲೆ ನಂಬಿಕೆ ಇಡು, ನಿಮ್ಮ ಅಪ್ಪನ ಮೇಲೆ ಭರವಸೆ ಇಡು, ಸ್ವಲ್ಪ ದಿನಗಳ ಕಾಲಾವಕಾಶವನ್ನು ಕೊಡು, ಎಲ್ಲವನ್ನ ಕೂಡ ಸರಿಪಡಿಸ್ತೀನಿ ನಾನು, ಅಲ್ಲಿವರೆಗೂ ದಯವಿಟ್ಟು ಈ ನಾಟಕ ಮಾಡೋದಕ್ಕೆ ಒಪ್ಕೋ ಅಂತ ಹೇಳ್ತಾರೆ. ಅಪ್ಪನಿಗೋಸ್ಕರ ಇಲ್ಲಿ ವಿದ್ಯಾ ಕೊನೆಗೂ ನಾಟಕ ಮಾಡೋದಕ್ಕೆ ಒಪ್ಕೋತಾಳೆ. ಅದೇ ಕಾರಣಕ್ಕೆ ದಿಂಬನ ಮೇಲೆ ಒಂದೆರಡು ದಿಂಬನ್ನ ಹಾಕಿ ಹೊಟ್ಟೆ ಒಂದೇ ಬರ್ಸೋ ಕೆಲಸಕ್ಕೆ ಮುಂದಾಗ್ತಾರೆ ರತ್ನ ಅವರು. ಈ ಕಡೆ ವಿದ್ಯಾ ಕಣ್ಣೀರು ಹಾಕ್ತಿದ್ದಾರೆ. ತನ್ನ ಪರಿಸ್ಥಿತಿಯನ್ನು ನೋಡಿದೆ, ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು, ನನ್ನಿಂದ ಈ ರೀತಿ ನಾಟಕ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಪ್ಪಯ್ಯ, ದಯವಿಟ್ಟು ಆದಷ್ಟು ಬೇಗ ಏನು ಮಾಡ್ತೀಯೋ ಮಾಡಿಬಿಡು, ಈ ನಾಟಕನ ನನ್ನಿಂದ ಮುಂದುವರ್ಸೋಕ್ಕಾಗೋದಿಲ್ಲ ಅಂತ ಹೇಳಿದಾಗ, ನಿಮ್ಮಪ್ಪನ ಮೇಲೆ ನಂಬಿಕೆ ಇಡವಾ, ಖಂಡಿತವಾಗ್ಲೂ ನಾನು ಇದನ್ನೆಲ್ಲವನ್ನ ಕೂಡ ಸರಿಪಡಿಸ್ತೀನಿ. ಅವತ್ತು ಫೋನಿನ ವಿಷಯದಲ್ಲೂ ಕೂಡ ನಾನು ನಿನ್ನ ಕೈ ಬಿಟ್ಟನ ಇಲ್ಲ ತಾನೆ, ನಿನ್ನ ಕೈ ಹಿಡಿದು ನಿನ್ನ ಬದುಕನ್ನು ಸರಿಪಡಿಸೋಕೆ ನೋಡ್ದೆ ತಾನೆ, ಅದೇ ರೀತಿ ಈ ವಿಷಯದಲ್ಲಿ ನನ್ನ ಮಗಳ ಕೈ ಬಿಡ್ತೀನ ನಾನು, ಖಂಡಿತ ನನ್ನ ಮೇಲೆ ನಂಬಿಕೆ ಇಡವ, ಆದಷ್ಟು ಬೇಗ ಸ್ವಲ್ಪ ಸಮಯ ಕೊಡುವಷ್ಟು ಆದಷ್ಟು ಬೇಗ ಎಲ್ಲವನ್ನ ಕೂಡ ಸರಿಪಡಿಸ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ರತ್ನವ್ರು ಕೂಡ, ಹೌದು ನಿಮ್ಮ ಅಪ್ಪನ ಮೇಲೆ ನಂಬಿಕೆ ಇಡು ವಿದ್ಯಾ ಅಂತ ತಿಳಿಸ್ತಾರೆ. ಇಲ್ಲಿ ಹೊಟ್ಟೆಗೇನೋ ದಿಂಬನ್ನ ಇಟ್ಟು ದಪ್ಪ ಮಾಡ್ಬೋದು, ಆದರೆ ಮುಖದ ಮೇಲೆ ಬಸ್ರಿ ಹೆಂಗಸಿನ ಕಳಿಯನ್ನು ಹೇಗೆ ತರೋದು, ಆ ಖುಷಿ ಸಂತೋಷ ಅನ್ನೋದು ಮನಸ್ಸಿಂದ ಬರುತ್ತೆ, ಅದನ್ನು ಕೂಡ ನಾಟಕ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಅಂತ ವಿದ್ಯಾ ಪ್ರಶ್ನೆ ಮಾಡ್ತಾರೆ ಮನೆಯವರಲ್ಲಿ. ತದನಂತರ ಎಲ್ಲರೂ ಕೂಡ ಲೇಟ್ ಆಯಿತು ಅಂತ ಹೇಳಿ ಭದ್ರನ ಮನೆಗೆ ಹೊರಟಿದ್ದಾರೆ. ಕ್ವಾಟ್ಲೆ ಕೂಡ ಬಂದಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ. ನಂತರ ಈ ಕಡೆ ಸಾವಿತ್ರಿ ಇರ್ತಕ್ಕಂತಹ ಒಂದು ಗುಡಿಸ್ಲಿಗೆ ಈಶ್ವರಿ ಮತ್ತು ಚಿತ್ರ ಇಬ್ಬರು ಕೂಡ ಬರ್ತಾರೆ. ಇಬ್ಬರು ಕೂಡ ಬಂದಿದ್ದೆ, ಏನು ಹೇಗಿದ್ರ, ಚೆನ್ನಾಗಿದ್ರ, ಇಲ್ಲೆಲ್ಲ ಅಡ್ಜಸ್ಟ್ ಆಯ್ತಾ, ಏನಾದರೂ ಫೆಸಿಲಿಟೀಸ್ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಿದ್ದಾರೆ. ಯಾಕತೆ, ನೋವಾಗಿರೋ ಮನಸ್ಸಿಗೆ ಮತ್ತಷ್ಟು ನೋವು ಮಾಡ್ತಿದ್ರಾ ಅಂತ ಸಾವಿತ್ರಿ ಅವರು ಪ್ರಶ್ನೆ ಮಾಡ್ತಾರೆ. ನೀನು ಎಷ್ಟೆಲ್ಲ ಮೆರೆದೆ, ನಿನ್ನಂಥವಳಿಗೆ ಇದಕ್ಕಿಂತ ಕಡಿಯಾದ ಬದುಕೆ ಸಿಗಬೇಕಾಗಿತ್ತು ಅಂತ ಹೇಳಿದಾಗ, ನಾನೇನು ಮಾಡಿದೆ ಅದಕ್ಕೆ ನಿನಗೆ ಅಂತ ಸಾವಿತ್ರಿ ಅವರು ಕೇಳ್ತಾರೆ. ಏನು ಮಾಡಿದೆ ಅಂತ ಹೇಳ್ತಿದ್ಯಾ, ಮೊದಲೆಲ್ಲ ಅದಕ್ಕೆ ನೀನಿಲ್ಲದೆ ಇಲ್ಲ ಅಂದರೆ ನನಗೆ ಏನೂ ಮಾಡೋಕ್ಕಾಗೋದಿಲ್ಲ, ನೀನೇ ಎಲ್ಲ ಅಂತ ಹೇಳ್ತಿದ್ದ. ಆದರೆ ಮದುವೆ ಗೊತ್ತಾಗ್ತಿದ್ದಾಗೆ ನನಗೆಲ್ಲ ಎಷ್ಟು ಅವಮಾನ ಮಾಡಿದೆ ನೀನು. ನನ್ನ ಮಗಳಿಗೆ ಚಿನ್ನ ಎಷ್ಟಿಷ್ಟ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ, ಆದರೆ 20 ಗ್ರಾಮ್ ಚಿನ್ನ ತಗೋ ಅಂದೆ, ನಾವು ಸೀರೆ ತೊಗೊಂಡಾಗ 5,000 ರೂಪಾಯಿ ಸೀರೆ ತೊಗೊಂಡು ಬಂದಿಟ್ಟೆ. ಅವತ್ತು ಮದುವೆ ಮನೆಯಲ್ಲಿ ಎಲ್ಲರೂ ಕೂಡ ಹೋದಾಗ ನನ್ನ ಅಣ್ಣ ಅದಕ್ಕೆ ಇದ್ರೆ ಸಾಕು, ನೀನು ಯಾಕಿದೆಯಾ, ನೀನು ಕೂಡ ಹೋಗು ಅಂತ ಹೇಳಿದೆ. ಎಷ್ಟೆಲ್ಲ ಅವಮಾನ ಮಾಡಿದ್ಯಾ, ಮದುವೆ ಆಗೋ
ಆಗೋಕ್ಕೂ ಮುನ್ನನೇ ಅಷ್ಟೆಲ್ಲ ಅವಮಾನ ಮಾಡಿದ್ದು ನೀನು ಮದುವೆ ಆದರೆ ಏನು ಮಾಡ್ತೀಯ ಅನ್ನೋದು ನನಗೆ ಗೊತ್ತಿರಲಿಲ್ವಾ, ಅದಕ್ಕೆ ಆ ಮದುವೆಯನ್ನು ನಿಲ್ಲಿಸಿದ್ದು ಅಂತ ಈಶ್ವರಿಯವರು ಹೇಳ್ತಾರೆ. ನೋಡಿದ್ರ ನಮ್ಮ ಅವ್ವನ ಎದುರಾಕೊಂಡಿದ್ದಕ್ಕೆ ಏನಾಯಿತು ನಿಮ್ಮ ಪಾಡು ಅಂತ ಕೂಡ ಚಿತ್ರ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಸಾವಿತ್ರಿ ಮತ್ತು ವಿನಂತಿಗೆ ತಿರುಗೇಟನ್ನು ಕೊಟ್ಟು ಈಶ್ವರಿಯವರು ಹೊರಟ ಮೇಲೆ ನೋಡಿದ್ಯಾವ ಏನಾಯಿತು ಅಂತ ಹೇಳಿ ವಿನಂತಿ ಕೇಳ್ತಿದ್ದಾಳೆ. ಈ ರೀತಿಯಾಗಿ ಅದಕ್ಕೆ ಇಷ್ಟನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಸಣ್ಣ ವಿಷಯಕ್ಕೆ ಈ ರೀತಿ ಮದುವೆ ನಿಲ್ಲಿಸ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅಂತ ಸಾವಿತ್ರಿ ಅವರು ಹೇಳಿದಾಗ ನಾನು ಹೇಳಿದೆ, ಸಾವಿತ್ರಿ ನಿನಗೆ ಬೇಡ ಸುಮ್ಮನೆ ಜಿಕ್ಟತನ ಮಾಡಬೇಡ, ಅವ್ರು ಕೇಳೋದನ್ನು ಕೊಡಿಸ್ಬಿಡು ಅಂತ. ಅವತ್ತು ನೀನು ಅವರು ಕೇಳಿದ್ದ ಚಿನ್ನ ಸೀರೆ ಕೊಡಿಸಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತ, ನಮ್ಮ ಮದುವೆ ನಿಲ್ತಿತ್ತ, ಎಲ್ಲ ನಿನ್ನಿಂದಾನೇ ಆಗಿದ್ದು ನಿನ್ನ ದುರಾಸೆ ಬುದ್ಧಿಯಿಂದ ಅಂತ ಹೇಳಿ ವಿನಂತಿಯ ಅಮ್ಮನನ್ನೇ ತರಾಟೆಗೆ ತಗೋತಾಳೆ. ಜೊತೆಗೆ ನನಗೆ ಇಲ್ಲಿರೋದು ಕಷ್ಟ ಆಗ್ತದೆ, ಏನು ಮಾಡೋದು ಅಂದಾಗ ಇಲ್ಲಿ ಇರಲೇಬೇಕಾಗತ್ತೆ ಅಂತ ಸಾವಿತ್ರಿ ಅವರು ತಿಳಿಸ್ತಿದ್ದಾರೆ. ತದನಂತರ ಇಲ್ಲಿ ಮನೆಗೆ ಬಂದಂಥ ವಿದ್ಯಾ ನಾನು ನೋಡಿದ್ದೆ ಭದ್ರಂಗೆ ಖುಷಿ ಆಗಿಬಿಡತ್ತೆ, ಬಿಕಾಸ್ ಹೊಟ್ಟೆ ಬಂದಿರುತ್ತೆ, ನನ್ನ ಮಗಳು ನನ್ನನ್ನು ಪಯ್ಯ ಅಂತ ಕರೀತಿದ್ದಾಳೆ, ಚಲನೆ ಮಾಡ್ತಿದ್ದಾಳೆ ಹೊಟ್ಟೆಯಲ್ಲಿ ಅಂತ ಹೇಳಿ ಹೊಟ್ಟೆ ಮುಟ್ಟು ಭದ್ರ ಮಾತನಾಡ್ತಿದ್ದಾರೆ. ನನ್ನ ಹೆಂಡತಿಯಲ್ಲಿ ಕಳೆ ಕೂಡ ಕಾಣಿಸ್ತಿದೆ ಅಂತ ಹೇಳಿ ಮನೆ ಒಳಗಡೆ ಕರ್ಕೊಂಡು ಬರ್ತಾರೆ. ಎಲ್ಲರನ್ನ ಕೂಡ ಕಣ್ಮುಚ್ಚಿಸಿ ನೋಡಿ ಅಂತ ಹೇಳಿ ವಿದ್ಯಾನ ತೋರಿಸಿದಾಗ ಎಲ್ರಿಗೂ ಅಚ್ಚುರಿ ಆಗುತ್ತೆ. ಏನಪ್ಪ ಇದು, ಮನೆಯಿಂದ ಹೋಗಬೇಕಾದ್ರೆ ಹೊಟ್ಟೆ ಇರಲಿಲ್ಲ, ಈಗ ಹೊಟ್ಟೆ ಬಂದ್ಬಿಟ್ಟಿದೆ ಅಂತ ಹೇಳ್ತಿದ್ದಾಗೇ ತವರು ಮನೆ ಅಂದರೆ ಹಾಗೆ ಅಲ್ಲ, ತವರು ಮನೆಗೆ ಹೋಗಿದ್ದೆ, ಇಲ್ಲಿ ಅವಳ ಆಸೆ ಇತ್ತು ಅನಿಸುತ್ತೆ, ಅದೇ ಕಾರಣಕ್ಕೆ ಹೊಟ್ಟೆ ಬಂದಿರಲಿಲ್ಲ. ತವರು ಮನೆಗೆ ಹೋದ ಒಂದು ವಾರದಲ್ಲೇ ಅವಳಿಗೆ ಹೊಟ್ಟೆ ಬಂದಿದೆ ಅಂದರೆ ಅವಳ ಆಸೆಗಳು ಪೂರೈಸಿದೆ ಅಂತಲೇ ಅರ್ಥ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಂತರ ಇಲ್ಲಿ ಇನ್ನು ಮುಂದೆ ನಾವು ನಮ್ಮ ಸೊಸೆಯನ್ನು ಕಳಿಸೋದಿಲ್ಲ, ನಿಮ್ಮ ಮನೆಗೆ ಬೆಚ್ಚೂರು ಮಾಡ್ಕೋಬೇಡಿ, ನಿಮಗೆ ನೋಡಬೇಕು ಅನಿಸಿದ್ರೆ ಇಲ್ಲೇ ಬಂದು ನೋಡ್ಕೊಂಡು ಹೋಗಿ, ಯಾಕಂದರೆ ನನ್ನ ಮಗ ಭದ್ರ ಹೆಂಡತಿ ಇಲ್ಲದೆ ತಡ್ಕಾಡೋದನ್ನು ನಮ್ಮಿಂದ ನೋಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಸೊಸೆಯನ್ನು ನಾವು ಮುದ್ದಾಗಿ ನೋಡ್ಕೋತೀವಿ ಅಂತ ಕೂಡ ತಿಳಿಸ್ತಾರೆ. ಸರಿ ಆಯಿತು ನಾವು ಹೊರಡ್ತೀವಿ ಅಂತ ಹೇಳಿ ರತ್ನ ಹಾಗೆ ಚೆಲ್ಬವ್ರು ಇಬ್ಬರು ಕೂಡ ಅಲ್ಲಿಂದ ಹೊರಡ್ತಾರೆ. ನಂತರ ಅತ್ತೆ ಮೋನ ಅವ್ರಿಗೆ ಶಾಕ್ ಆಗಿದೆ. ನಂತರ ವಿದ್ಯಾನ ಏನದಲ್ಲ ವಿದ್ಯಾ, ಯಾಕಿಂತ ಕೆಲಸ ಮಾಡಿ ಬಂದೆ ನೀನು, ನಿಮ್ಮ ಮನೆಯವ್ರಿಗೆ ಇರೋ ಮೊಂಡಟ ಯಾರಿಗೂ ಇಲ್ಲ, ಏನಿದು ಮೊಂಡು ಧೈರ್ಯ ಅವ್ರಿಗೆ ಅಂತ ಹೇಳಿ ಕೇಳಿದಾಗ ಅಯ್ಯೋ ಅತ್ತೆ ನಾನು ಬೇಡ ಅಂತಲೇ ಹೇಳಿದೆ, ಅಪ್ಪಯ್ಯ ಸ್ವಲ್ಪ ದಿನ ಸಮಯ ಬೇಕು ಅಂತ ಕೇಳಿದ್ರು, ಅದೇ ಕಾರಣಕ್ಕೆ ನಾನು ಸಮಯವನ್ನು ಕೊಡಬೇಕಾಗಿರೋ ಕಾರಣ ಈ ರೀತಿ ನಾಟಕ ಮಾಡೋದಕ್ಕೆ ಒಪ್ಕೊಂಡೆ ಅತ್ತೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ವಿದ್ಯಾ ಕೇಳ್ತಿದ್ದಾಳೆ. ಅಷ್ಟರಲ್ಲಿ ಈಶ್ವರಿ ಮತ್ತು ಚಿತ್ರ ಇಬ್ಬರು ಕೂಡ ಬರ್ತಾರೆ. ಆಲ್ರೆಡಿ ಅವರಿಗೆ ಡೌಟ್ ಬಂದಿತ್ತು ಹೇಗೆ ಒಂದು ವಾರದಲ್ಲಿ ಹೊಟ್ಟೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಇಲ್ಲಿ ಏನತ್ತೆ ಮಾತಾಡ್ತಿದ್ಯಾ ಅಂತಿದ್ದಾಗೆ ಅವ್ರು ಬರ್ತಿದ್ದಾರೆ ಅನ್ನೋದನ್ನು ನೋಡ್ದಂಥ ಮೋನ ಅವರು ನಿನಗೆ ಹುಳಿ ಎಲ್ಲ ಕೂಡ ತಿನ್ನಬೇಕು ಅನಿಸ್ತಿದೆ ಅಲ್ವಾ, ನನ್ನ ಹತ್ರ ಹೇಳು ಅಂತಿರ್ತಾರೆ. ಏನಪ್ಪ ಇದು ನಿನ್ನ ಸೊಸೆ ಹುಳಿ ತಿನ್ನಬೇಕು ಎಲ್ಲ ಅಂತಿದ್ದಾಳೆ ಅಂತ ಹೇಳ್ತಿದ್ದೀರಾ, ನಿಜಕ್ಕೂ ಅಚ್ಚುರಿ ಆಗತ್ತೆ. ಇಲ್ಲಿಂದ ಹೋಗ್ಬೇಕಾದ್ರೆ ಹೊಟ್ಟೆ ಇರಲಿಲ್ಲ, ಈಗ ಹೊಟ್ಟೆ ಬಂದಿದೆ, ಜೊತೆಗೆ ಹುಳಿ ಉಪ್ಪು ಖಾರ ಎಲ್ಲ ತಿನ್ನಬೇಕು ಅನಿಸ್ತಿದೆ, 5 ತಿಂಗಳಾದಮೇಲೆ ಬಸ್ರಿನ ಬಯಕೆ ನಿಂತು ಹೋಗುತ್ತಲ್ವ, ಇವಳಿಗೆ ನೋಡಿದ್ರೆ ಈಗ ಶುರುವಾಗಿದೆ ಎಲ್ಲ ಸ್ಪೆಷಲ್ಲು ನಮ್ಮ ಸೊಸೆದು ಅಂತ ಹೇಳಿ ಈಶ್ವರಿ ಹೊಟ್ಟೆ ಮುಟ್ಟೋಕೆ ಹೋದಾಗ ಇಲ್ಲಿ ವಿದ್ಯಾ ಹೊಟ್ಟೆಯನ್ನು ಮುಟ್ಟೋದನ್ನು ತಡಿತಾಳೆ. ಯಾಕೆ ನಾನು ನಿನ್ನ ಅತ್ತೆ ಅಲ್ವಾ, ಮುಟ್ಟೋದ್ರಲ್ಲಿ ಏನಿದೆ ಅಂತ ಹೇಳಿ ಈಶ್ವರಿ ಕೇಳಿದಾಗ ಇಲ್ಲ ನನಗೆ ಹೊಟ್ಟೆ ಮುಟ್ಟೋದು ಇಷ್ಟ ಆಗೋದಿಲ್ಲ ಅಂತ ವಿದ್ಯಾ ಹೇಳಿದಾಗ ಹೌದಾ ಹಾಗಿದ್ರೆ ಮಗುನಾರು ಕೊಡ್ತೀಯ ಮುಟ್ಟೋಕೆ ಅಂತ ಹೇಳಿದಾಗ ಏನಿದು ಈಶ್ವರಿ ಯಾಕೆ ರೀತಿ ಮಾತಾಡ್ತಿದ್ಯಾ ಅಂತ ಹೇಳಿ ಮೋನವರು ಕೇಳ್ತಾರೆ. ಜಸ್ಟ್ ತಮಾಷೆಗೆ ಮಾತಾಡಿದೆ ಅಷ್ಟೇ ಅದಕ್ಕೆ ಅಕ್ಕ ಅಂತ ಹೇಳಿ ಈಶ್ವರಿ ತಿಳಿಸ್ತಾರೆ. ನಂತರ ಇನ್ನು ಮುಂದೆ ಬಿಡು ಹೊಟ್ಟೆ ಬರ್ತಾ ಇರುತ್ತೆ, ಸತ್ಯ ಏನು ಆಚೆ ಬರಬೇಕು ಅದು ಕೂಡ ಆಚೆ ಬರುತ್ತೆ ಅಂದ ತಕ್ಷಣ ವಿದ್ಯಾ ಮತ್ತು ಮೋನವ್ರಿಗೆ ಶಾಕ್ ಆಗುತ್ತೆ. ಏನು ಮಾತಾಡ್ತಿದ್ರಾ ನೀವು ಅಂತ ಹೇಳಿ ಕೇಳಿದಾಗ ಅದೇನಿಲ್ಲ, ಹೊಟ್ಟೆ ಮುಂದೆ ಬರ್ತಿದ್ದಾಗೆ ಗಂಡು ಹೆಣ್ಣು ಅನ್ನೋ ವಿಷಯ ಗೊತ್ತಾಗುತ್ತಲ್ವ, ಅದೇ ವಿಷಯ ಹೇಳಿದೆ ಅಷ್ಟೇ ಅಂತ ಹೇಳಿ ಈಶ್ವರಿ ಹೇಳ್ತಾರೆ. ಈಶ್ವರಿ ಅವ್ರಿಗೆ ನೀನು ವಿದ್ಯಾ ಪ್ರೆಗ್ನೆಂಟ್ ಆಗಿಲ್ಲ ಅನ್ನೋ ವಿಷಯ ಗೊತ್ತಾಗಬೇಕಿತ್ತು, ಬಟ್ ಅಷ್ಟರಲ್ಲಿ ಹೊಟ್ಟೆ ಮುಂದೆ ಬಂತು ಅನ್ನೋ ಹಾಗೆ ವಿದ್ಯಾ ನಾಟಕ ಮಾಡಿದ್ಲು. ಇದು ಕೂಡ ಈಶ್ವರಿ ಅವ್ರಿಗೆ ಅನುಮಾನ ತರಿಸಿದೆ. ಇದರ ಮುಖಾಂತರ ರೆಡ್ ಹ್ಯಾಂಡ್ ಆಗಿ ಹಿಡಿದು ಎಲ್ಲರ ಮುಂದೆ ವಿದ್ಯಾ ಬಂಡವಾಳವನ್ನು ಬಟಾಬೈಲ್ ಮಾಡುವ ಸಾಧ್ಯತೆ ಇದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿ